ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಮ್ಮ ಫುಡ್ಸ್ ಚಾನಲ್. ಇವತ್ತಿನ ರೆಸಿಪಿ ಸೊಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಆಲ್ ಸೊಪ್ಪು ನಾನಿಲ್ಲಿ 1 ಕಟ್ ತೊಗೊಂಡಿದ್ದೀನಿ. ತೊಗರಿಬೇಳೆ 1/4 ಕಪ್ ಆಗೋಷ್ಟು, ಟೊಮೆಟೊ 1 ಮೀಡಿಯಮ್ ಸೈಜ್ದು ಹಚ್ಚಿಟ್ಕೊಂಡಿರೋದು, ಹಸಿಮೆಣಸಿನ್ಕಾಯಿ 4ರಿಂದ 8 ಆದರೆ ಸಾಕಾಗುತ್ತೆ, ಸಾಂಬಾರು ಪುಡಿ 1ರಿಂದ 1.5 ಟೇಬಲ್ ಸ್ಪೂನ್ ಆಗೋಷ್ಟು, ಖಾರ ನೋಡಿಕೊಂಡು ಹಾಕ್ಕೊಬೇಕು, ಎಣ್ಣೆ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು, ಜಜ್ಜಿರೋ ಬೆಳ್ಳುಳ್ಳಿ 8ರಿಂದ 10 ಜಜ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು, ಈರುಳ್ಳಿ 1 ಮೀಡಿಯಮ್ ಸೈಜು, ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ಇಂಗು ಸ್ವಲ್ಪ 1/4 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾನು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ನಾನು 2ರಿಂದ 3 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಇದನ್ನು 5 ನಿಮಿಷ ಕಾಲ ಕುದಿಸ್ಕೊಳ್ಳಿ. ತೊಳೆದಿಟ್ಕೊಂಡಿರೋ ತೊಗರಿಬೇಳೆ ಹಾಕಿ 4ರಿಂದ 8 ನಿಮಿಷ ಕಾಲ ಕುದಿಸ್ಕೊತಾ ಇದ್ದೀನಿ. ಅಷ್ಟು ನಾನು ಆಲ್ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೆನಪಲ್ಲಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಜಾಸ್ತಿ ಚಿಕ್ಕದಕ್ಕೆ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ, ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು, ಅದಕ್ಕೋಸ್ಕರ. ಈಗ ಟೊಮೆಟೊ ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನೆನಪಲ್ಲಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಇರುತ್ತೆ, ಅದಕ್ಕೋಸ್ಕರ ಸಾಂಬಾರು ಪೌಡರು ಹಾಕ್ತೀರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದ್ಸಲ ಕಲಿಸ್ತಾ ಇದ್ದೀನಿ. ಆಮೇಲೆ ಸಾಂಬಾರು ಪೌಡರ್ ಹಾಕ್ಕೊತಾ ಇದ್ದೀನಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಯಾವುದೇ ಗಂಟೆ ಇದ್ದೀರಾ, ಸಾಂಬಾರು ಗಂಟೆ ಇರಬಾರ್ದು, ಅದಕ್ಕೋಸ್ಕರ. ಲಿಡ್ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ನಾನು ಕಾಲ ಕೂಗಿಸ್ಕೊತಾ ಇದ್ದೀನಿ. 2ರಿಂದ 3 ವಿಸಿಲ್ ಆಮೇಲೆ ನೀವು ನೋಡ್ತಾ ಇರ್ಬೋದು ನುಣ್ಣಕ್ಕೆ ಚೆನ್ನಾಗಿ ಬೆಂದಿದೆ. ನೆನಪಿರಲಿ, ಬೇಳೆ ತುಂಬ ನುಣ್ಣಕ್ಕೆ ಆಗಿರಬೇಕು, ಆವಾಗಲೇ ಟೇಸ್ಟ್ ಕೊಡುತ್ತೆ ಸೊಪ್ಪು ಸಾರಿಗೆ, ಅದಕ್ಕೋಸ್ಕರ. ಈಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷ ಕಾಲ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಿ ಸಾಂಬಾರು ಕನ್ಸಿಸ್ಟೆನ್ಸಿ ಬರಬೇಕು, ಅದಕ್ಕೋಸ್ಕರ. ನೀವು ನೋಡ್ತಾ ಇರ್ಬೋದು 10 ನಿಮಿಷ ಆಮೇಲೆ ಚೆನ್ನಾಗಿ ಕುದ್ದಿದೆ. ಒಂದ್ಸಲ ಇದನ್ನು ತಿರ್ಸ್ಕೊಡಿ, ಯಾಕಂದರೆ ತಲೆ ಸಿದ್ದೋಗ್ಬಾರ್ದಲ್ಲ, ಅದಕ್ಕೋಸ್ಕರ. ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಅದಕ್ಕೆ ನಾನೀಗ ಒಗ್ಗರಣೆ ಹಾಕ್ಕೊಳ್ಳೋಣ. ಪ್ಯಾನ್ಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಡಿ. ಫ್ರೈ ಆದಮೇಲೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು 40 ಸೆಕೆಂಡ್ ಕಾಲ ತಿರುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ಸಾಸಿವೆ ಜೀರಿಗೆ ಹಾಕಿ ಇದು ಸಿಡಿದ ಆಮೇಲೆ ನಾನು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮೊದಲೇ ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಸೀದೋಗುತ್ತೆ, ಅದಕ್ಕೋಸ್ಕರ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಆಗಲೇ ಸೊಪ್ಪಿಗೆ ಬೇಳೆಗೆಲ್ಲ ಹಾಕ್ಕೊಂಡಿದ್ದೀರ, ಅದಕ್ಕೋಸ್ಕರ. ಈಗ ಇದಕ್ಕೆ ಲಾಸ್ಟಲ್ಲಿ ಹಿಂಗು ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಸಾಂಬಾರು ಮಾಡಿಟ್ಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ, ಬಿಸಿ ಇರುತ್ತೆ, ಅದಕ್ಕೋಸ್ಕರ. ಸಾಂಬಾರು ರೆಡಿ ಇದೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಮತ್ತು ಈಸಿ ಇದೆ ಸಾಂಬಾರು. ಕುಕ್ಕರಲ್ಲಿ ಇಟ್ಕೊಂಡು ಬೇಯಿಸಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಆಗೋಗುತ್ತೆ. ಇದನ್ನೊಂದ್ಸಲ ಒಂದು ಬರೋವರೆಗೂ ಕುದಿಸ್ಕೊಳ್ಳಿ, ಅಷ್ಟೇ. ಬೆಸ್ಟ್ ಕಾಂಬಿನೇಷನ್ ಅಂದರೆ ರಾಗಿ ಮುದ್ದೆ ಜೊತೆಗೆ ಸಾಂಬಾರು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ನು. ಯಾರು ರಾಗಿ ಮುದ್ದೆ ಅಷ್ಟು ಇಷ್ಟಪಡಲ್ವ, ಅನ್ನಕ್ಕೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಪ್ಪಳ, ಉಪ್ಪಿನಕಾಯಿ, ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳ್ದಂಗೆ ಕುಕ್ಕರಲ್ಲಿಟ್ಟು ನಾನು ಹೇಳೋ ಪ್ರಾಸೆಸ್ನೆಲ್ಲ ಟ್ರೈ ಮಾಡಿದ್ರೆ ಸೇಮ್ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದು ಸೌತ್ ಇಂಡಿಯನ್ ಲಂಚ್ ಕೂಡ ಅಷ್ಟೇ, ತುಂಬ ಹೆಲ್ತಿ ಕೂಡ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.